ಖರ್ಚುಗಳು ಜಾಸ್ತಿ ಆಗಬಹುದು. ಖರ್ಚಿನ ವಿಚಾರದ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ದೊಡ್ಡದಾಗಿರತಕ್ಕಂತಹ ಖರ್ಚು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ. ಅಚಾನಕ್ಕಾಗಿ ಖರ್ಚುಗಳು ಬರಬಹುದು. ಅದರಲ್ಲೂ ವಿಶೇಷವಾಗಿ ರಿಪೇರಿಗಳಿಗೆ ಅಥವಾ ಏನೋ ವಾಹನ ಕೆಟ್ಟೋಗೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಏನೋ ಒಂದಷ್ಟು ಸಾಮಾನುಗಳು ಹಾಳಾಗುವಂಥದ್ದಾಗಿರ್ಬೋದು, ಒಂದಷ್ಟು ರಿಪೇರಿಗಳಿಗೆ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಅಚಾನಕ್ಕಾಗಿ ಒಂದಷ್ಟು ಖರ್ಚುಗಳು ಎದುರಿಗೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜಾಗೃತರಾಗಿ ಇರಬೇಕಾಗತ್ತೆ. ಒಂದು ಎಮರ್ಜೆನ್ಸಿ ಫಂಡ್ ಅಂತ ಮೇಂಟೈನ್ ಮಾಡಿದ್ದರೆ ಈ ಸಮಯದಲ್ಲಿ ಅನುಕೂಲಕ್ಕೆ ಬಹಳವಾಗಿ ಬರುತ್ತೆ. ಹಾಗೆ ಉದ್ಯೋಗದ ವಿಚಾರವನ್ನು ನೋಡೋದಾದರೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ, ಒಳ್ಳೆಯ ಲಾಭ ಇದೆ, ಖರ್ಚು ಸ್ವಲ್ಪ ದೊಡ್ಡದಾಗಿ ಇರುತ್ತೆ. ಅಚಾನಕ್ಕಾಗಿರತಕ್ಕಂತಹ ಖರ್ಚುಗಳು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಸಾಲದ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಸಾಲವನ್ನು ಕೊಡೋದಾಗಿರ್ಬೋದು ಅಥವಾ ಸಾಲವನ್ನು ತೆಗೆದುಕೊಳ್ಳೋದಾಗಿರ್ಬೋದು ಈ ದಿನ ಅಷ್ಟು ಒಳ್ಳೆಯದನ್ನು ಮಾಡೋದಿಲ್ಲ. ನಿಮಗೆ ಇನ್ನೇನಾದರೂ ಕೇಳಬೇಕು ಅಂತಿದ್ರೆ ಅಥವಾ ಜಾತಕ ವಿಶ್ಲೇಷಣೆಯನ್ನು ಮಾಡಿಸಬೇಕು ಅಂತಿದ್ರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಕನ್ಸಲ್ಟೇಷನ್ ಫೀಸ್ ಅಂತ ಯಾವುದು ಫಿಕ್ಸ್ ಆಗಿ ಇಲ್ಲ. ನೀವೇನು ಕೊಡ್ತೀರೋ ಅದನ್ನು ನಾವು ತೆಗೆದುಕೊಳ್ತೇವೆ. ಹಾಗೆಯೇ ಪರಿಹಾರ ಕಾರ್ಯಗಳನ್ನು ಕೂಡ ನಾವು ಮಾಡಿಕೊಡ್ತೇವೆ. ಸಂಧಿಶಾಂತಿ ಆಗಿರಬಹುದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೋಮಗಳಾಗಿರಬಹುದು, ಅರ್ಚನೆಗಳಾಗಿರಬಹುದು, ಅಥವಾ ಈ ಬಾಲಗ್ರಹ ಪೀಡೆಗೆ ಪರಿಹಾರಗಳನ್ನು ಮಾಡಿಕೊಡುವಂಥದ್ದಾಗಿರಬಹುದು, ಆರೋಗ್ಯ ಸಮಸ್ಯೆಗೆ ಪರಿಹಾರಗಳನ್ನು ಮಾಡಿಕೊಡುವಂತಹದ್ದು, ಜಾತಕ ವಿಶ್ಲೇಷಣೆ ಮಾಡಿ ಪರಿಹಾರಗಳನ್ನು ಕೂಡ ಮಾಡಿಕೊಡುವಂತಹ ವ್ಯವಸ್ಥೆ ಇದೆ. ನೀವು ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಸಂಪರ್ಕ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.